ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಾಡ್ತಾಯಿದ್ದೀನಿ ಉದ್ದಿನ ವಡ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡಬಹುದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ. ಉದ್ದಿನಬೇಳೆನ ತೊಗೊಳ್ಳಿ. ಉದ್ದಿನಬೇಳೆ 1 ಕಪ್ ಇತ್ತು ಅಂದರೆ 2 ಟೇಬಲ್ ಸ್ಪೂನಷ್ಟು ನೀವು ಅಕ್ಕಿ ತೊಗೊಳ್ಳಿ. ಅಕ್ಕಿ ಯಾವುದಾದ್ರೂ ಇರಲಿ, ರೇಷನ್ ಅಕ್ಕಿ ಇರಲಿ ಅಥವಾ ಇಡ್ಲಿ ಮಾಡೋ ಅಕ್ಕಿ ಇರಲಿ ಅಥವಾ ನಾವು ರೆಗ್ಯುಲರ್ ತಿನ್ನುವಂಥ ಅಕ್ಕಿ ಇರಲಿ, ಅದು ಕೂಡ ನಾವು 3 to 4 ಅವರ್ಸು ನೆನೆಯಬೇಕು. 1-2 ಸಲ ವಾಶ್ ಮಾಡ್ಕೊಳ್ಳಿ ಮತ್ತು ನೆನೆಯಲಿ ಬಿಡಿ. ಮತ್ತು 4 ಅವರ್ ಆದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಕಾಳುಮೆಣಸು, ಶುಂಠಿ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಇದು ರುಬ್ಬಬೇಕಾದ್ರೆ ಪಲ್ಸ್ ಮೋಡಲ್ಲಿ ರುಬ್ಬಿ, ನೀರು ಹಾಕಬಾರ್ದು, ಗಟ್ಟಿಯಾಗೇ ರುಬ್ಬಬೇಕು. ನೀವು ಎಷ್ಟು ಗಟ್ಟಿ ಇಡ್ತೀರಾ ವಡ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ನೀರೇ ಹಾಕಿಲ್ಲ, ಹಾಗೆ ರುಬ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡಿ ತಿರುಗಿಸ್ತಾ ಇರಬೇಕು. ತುಂಬ ಸಾಫ್ಟಾಗಿ ರುಬ್ಬಬೇಕು. ಇಲ್ಲಿ ನೋಡಿ, ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಳ್ಳಿ. ಈ ರೀತಿ ವಡ ಮಾಡಿದ್ರೆ ನೀವು ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಎಷ್ಟು ಗಟ್ಟಿ ಇದೆ. ನಾನು ನೀರು ಹಾಕಿಲ್ಲ. ಕಟ್ ಮಾಡಿರೋಂಥ ಕೊಬ್ಬರಿ ಹಾಕ್ಕೊಳ್ಳಿ. ಪೆಪ್ಪರ್ ಕೂಡ ನೀವು ಹಾಗೆ ಹಾಕೋಬೋದು. ನಾನು ಮಿಕ್ಸಿ ಒಳಗೇ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಕರಿಬೇವು, ಕಟ್ ಮಾಡಿರೋಂಥ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಆಮೇಲೆ ಚುಟ್ಕೆ ಅಷ್ಟೇ ಸೋಡಾ ಹಾಕ್ಕೋಬೇಕು, ತುಂಬ ಇಲ್ಲ, ಸ್ವಲ್ಪನೇ. ಮತ್ತು ಇದು 30 to 1 minute ತನಕ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಿಟ್ಟು ಚೆನ್ನಾಗಿ ಫ್ಲಫಿ ಆಗಬೇಕು. ಇಲ್ಲಿ ನೋಡಿ. ಆಮೇಲೆ ಕೈಗೆ ನೀರು ಹಾಕ್ಕೋಬೇಕು. ಆಮೇಲೆ ವಡಾದ ಹಿಟ್ಟನ್ನ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಬಿಡಿ. ಶೇಪು ಬೇಕು ಅಂದರೆ ಬಿಡಿ, ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ನೀವು ಬಜ್ಜಿ ಥರ. ಇಲ್ಲ ವಡ ಮೇಕರ್ ಇತ್ತು ಅಂದರೆ ಅದರಿಂದ ಕೂಡ ಇಡಬಹುದು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿ ಟೈಮು ಅವಸರ ಇರುತ್ತೆ. ನಿಧಾನವಾಗಿ ಮಾಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ವಡಾನ ಫ್ರೈ ಮಾಡಬೇಕು. ಇದರಿಂದ ಏನಾಗುತ್ತೆ, ಒಳಗಡೆ ತನಕ ವಡ ಚೆನ್ನಾಗಿ ಬೇಯುತ್ತೆ ಮತ್ತು ಹೊರಗಡೆಯಿಂದ ಕ್ರಿಸ್ಪಿ ಕೂಡ ಬರುತ್ತೆ. ನಾನು ಚಿಕ್ಕದಾಗಿನೂ ಬಿಡ್ತಾ ಇದ್ದೀನಿ, ಮಿನಿ ವಡ ಥರ. ನಾನು ನಿಮಗೆ ಎರಡೂ ತೋರಿಸಿದೆ, ಸ್ಮಾಲ್ ಸೈಜು ಅಥವಾ ನೀವು ಸೈಜ್ ಯಾವ್ದು ಬೇಕಾದರೂ ಬಿಡಬಹುದು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ನಾನಿವಾಗ ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ. ನೀವು ಟೀ ಟೈಮ್ ಸ್ನ್ಯಾಕ್ಸು ಅಥವಾ ಬೆಳಗ್ಗೆ ತಿಂಡಿಗೆ ಇಡ್ಲಿ ಜೊತೆ ಎಲ್ಲ ತಿನ್ಬೋದು, ಅಥವಾ ಮೊಸರು ವಡೆನ ಮಾಡ್ಕೊಂಡು ತಿನ್ಬೋದು. ಪರ್ಫೆಕ್ಟಾಗಿ ಬರುತ್ತೆ. ಪರ್ಫೆಕ್ಟಾಗಿ ನಾವು ಹೋಟೆಲಲ್ಲಿ ಹೇಗೆ ವಡ ತಿಂತೀವಲ್ಲ ಅದೇ ಥರ ಬರುತ್ತೆ. ಎಣ್ಣೆನೂ ಹೀರ್ಕೊಳ್ಳಲ್ಲ. ಅಕ್ಕಿ ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ ಮತ್ತು ಎಣ್ಣೆನೂ ಹೀರ್ಕೊಳ್ಳಲ್ಲ. ಅಕ್ಕಿ ಹಿಟ್ಟು ಹಾಕೋಕ್ಕಿಂತ ಅಕ್ಕಿನೇ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಡೆನ. ಇನ್ನು ನೋಡಿ, ಎಣ್ಣೆ ಅಂಶ ಏನೂ ಇಲ್ಲ ಅದರೊಳಗೆ. ನಾನು ಟಿಶ್ಯೂ ಪೇಪರೆಲ್ಲ ಹಾಕಿದ್ದೀನಿ, ಆದ್ರೂ ಎಣ್ಣೆ ಏನೂ ಕಾಣಿಸ್ತಾ ಇಲ್ಲ. ವಡೆ ಹಿಟ್ಟು ಗಟ್ಟಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ,
ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.